ಉಪಾಧ್ಯಕ್ಷ ಅಂದ ಕೂಡಲೇ ನಿಮಗೆ ಯಾರು ನೆನಪಾಗ್ತಾರೆ? ಎಸ್, ಚಿಕ್ಕಣ್ಣ ಅವರ ಮದುವೆಯ ಡೇಟ್ ಕೊನೆಗೂ ಕೂಡ ಫಿಕ್ಸ್ ಆಗಿದೆ. ಕಳೆದ 1 ವರ್ಷಗಳಿಂದ ಹುಡುಗಿ ಸೆಟ್ ಆಗಿದೆ, ಚಿಕ್ಕದಾಗಿ ಮನೆಯಲ್ಲೇ ಎಂಗೇಜ್ಮೆಂಟ್ ಕೂಡ ಆಗಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಫಿಕ್ಸ್ ಆಗಿರುವಂಥ ಹುಡುಗಿ ಜೊತೆಗೆ ಆಗಾಗ್ಗೆ ಒಂದಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಬಟ್ ಈಗ ಕೊನೆಗೂ ಕೂಡ ಚಿಕ್ಕಣ್ಣನ ಮದುವೆ ಡೇಟು ಫಿಕ್ಸ್ ಆಗಿದೆ. ಪಾವನ ಜೊತೆಗೆ ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ ಸ್ಯಾಂಡಲ್ವುಡ್ನ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಪ್ರಮೋಷನ್ ಪಡೆದಂತಹ ಚಿಕ್ಕಣ್ಣ ಅದಾದ ಬಳಿಕ ಲಕ್ಷ್ಮೀಪುತ್ರದ ಮುಖಾಂತರ ಮತ್ತೊಮ್ಮೆ ನಾಯಕ ನಟನಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಬಹಳ ಬ್ಯುಸಿಯೆಸ್ಟ್ ನಟ. ಇದೇ ಹೊತ್ತಲ್ಲೇ ಮದುವೆಯಾಗುವ ಮೂಲಕ ಗಂಡನ ಸ್ಥಾನಕ್ಕೆ ಬಡ್ತಿ ಪಡೆಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಣ್ಣ ಎಂಗೇಜ್ಮೆಂಟ್ ಕೂಡ ಆಗಿದೆ, ಬಹಳ ಸರಳವಾಗಿ ಮುಗಿದಿದೆ. ಇದೀಗ ಮದುವೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮದುವೆ ಸಂಭ್ರಮ ಚಂದನವನದಲ್ಲಿ. ಹಾಸ್ಯ ನಟ ಚಿಕ್ಕಣ್ಣ ಅವರ ಮದುವೆ ಸಂಭ್ರಮ ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಹಾಸ್ಯದ ಮುಖಾಂತರ ಸಾಕಷ್ಟು ವರ್ಷಗಳಿಂದ ಕನ್ನಡಿಗರ ಹೃದಯ ಗೆದ್ದಿದ್ದಂತಹ ಚಿಕ್ಕಣ್ಣ ನಟರಾಗಿ ಬಡ್ತಿ ಪಡಿತಾರೆ. ಉಪಾಧ್ಯಕ್ಷ ಸಿನಿಮಾ ಹಿಟ್ಟ ಸಿನಿಮಾ, ಹೀರೋ ಆಗಿ ಬಡ್ತಿ ಪಡೆದಂತಹ ಬಳಿಕ ಈಗ ಲಕ್ಷ್ಮೀಪುತ್ರದ ಮುಖಾಂತರ ಮತ್ತೊಮ್ಮೆ ನಾಯಕ ನಟನಾಗಿದ್ದಾರೆ. ಇದೇ ಹೊತ್ತಲ್ಲೇ ಮದುವೆಯಾಗೋ ಮುಖಾಂತರ ಗಂಡನ ಸ್ಥಾನಕ್ಕೂ ಕೂಡ ಚಿಕ್ಕಣ್ಣ ಬಡ್ತಿ ಪಡೆಯೋದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಚಿಕ್ಕಣ್ಣ ಅವರ ಎಂಗೇಜ್ಮೆಂಟ್ ಕೂಡ ಆಗಿದೆ, ಮದುವೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ, ಮದುವೆ ಡೇಟ್ ಕೂಡ ಈಗ ಅನೌನ್ಸ್ ಆಗಿದೆ. ಮಂಡ್ಯ ಮೂಲದ ಪಾವನ ಅನ್ನುವರ ಜೊತೆಗೆ ಚಿಕ್ಕಣ್ಣ ನಿಶ್ಚಿತಾರ್ಥ ಬಹಳ ಸರಳವಾಗಿ ನಡೆದಿತ್ತು. ಮದುವೆ ಡೇಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಮುಂದಿನ ತಿಂಗಳು, ಅಂದರೆ ಆಗಸ್ಟ್ 29ನೇ ತಾರೀಕು ರಿಸೆಪ್ಷನ್ ಆಗುತ್ತೆ. ಅದಾದ ಮರುದಿನ ಅಂದರೆ ಆಗಸ್ಟ್ 30ನೇ ತಾರೀಕು, ಅಂದರೆ ಇನ್ನೊಂದು ತಿಂಗಳಿದೆ, ಚಿಕ್ಕಣ್ಣ ಹಾಗೆ ಪಾವನ ಮದುವೆ ನಡೆಯುತ್ತೆ. ಮೈಸೂರಿನಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ. ಅದ್ಧೂರಿಯಾಗಿ ಮದುವೆ ಸಮಾರಂಭ 2 ದಿನಗಳ ಕಾಲ. ಇನ್ನು ಸ್ಯಾಂಡಲ್ವುಡ್ನ ನಟ ನಟಿಯರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಹಲವಾರು ಜನ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ನೆನೆ ತಾನೇ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಹಲವರಿಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮದುವೆ ಪತ್ರಿಕೆ ಕೊಡೋ ಬ್ಯುಸಿಯಲ್ಲಿದ್ದಾರೆ ಚಿಕ್ಕಣ್ಣ. ಆದಿಚುಂಚನಗಿರಿ ಮಠಾಧೀಶರಾದಂತಹ ನಿರ್ಮಲಾನಂದನಾಥ ಸ್ವಾಮಿಗೆ ಚಿಕ್ಕಣ್ಣ ಆಹ್ವಾನ ಪತ್ರಿಕೆ ಕೊಟ್ಟು ಮದುವೆಗೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ತಮ್ಮ ಸ್ನೇಹಿತರು ಆಪ್ತರಿಗೂ ಕೂಡ ಇನ್ವಿಟೇಷನ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಅವರು ಮದುವೆ ಆಗ್ತಾ ಇರೋ ಹುಡುಗಿ ಪಾವನ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಅವರ ಹುಡುಗಿ ಹೆಸರು ಪಾವನ ಗೌಡ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಅನ್ನುವ ಗ್ರಾಮದ ಮೂಲದವರು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಉದ್ಯಮಿಯಾಗಿದ್ದಾರೆ. ಚಿಕ್ಕಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಗಾರೆ ಕೆಲಸ ಮಾಡ್ತಾ ಇದ್ದಂತಹವರು. ಅದಾದ ಮೇಲೆ ಸಣ್ಣ ಪುಟ್ಟ ಸ್ಟೇಜ್ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ರಿಯಾಲಿಟಿ ಶೋಗಳಲ್ಲಿ ಮಾಡಿಕೊಂಡು ಬೆಳ್ಳಿ ತೆರೆಗೆ ಕಾಮಿಡಿಯನ್ನಾಗಿ ಎಂಟ್ರಿ ಕೊಟ್ಟು ಈಗ ಹೀರೋ ಆಗೋವರೆಗೂ ಕೂಡ ಅವರ ಶ್ರಮ ಅಷ್ಟಿಷ್ಟಲ್ಲ. ಮೈಸೂರು ಮೂಲದವರು, ಕಡು ಬಡತನ ಕುಟುಂಬದಿಂದ ಬಂದವರು. ಮೊದಲು ಗಾರೆ ಕೆಲಸ ಮಾಡ್ತಾ ಇದ್ರು, ಅದಾದ ಬಳಿಕ ಆರ್ಕೆಸ್ಟ್ರಾಗಳಲ್ಲಿ ಕಾಮಿಡಿ ಮಾಡ್ತಾ ಇದ್ರು. ಅದಾದ ಬಳಿಕ ಹಾಸ್ಯ ಕಲಾವಿದನಾಗಿ ಟಿವಿಗಳಲ್ಲಿ ಕಾಣಿಸ್ಕೊಳ್ತಾರೆ. ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಪಾತ್ರ ಮಾಡಿ ಇವತ್ತು ಹೀರೋ ಆಗೋ ಲೆವೆಲ್ಗೆ ಬೆಳೆದಿದ್ದಾರೆ. ಇನ್ನು ಸಿನಿಮಾ ಅಂತ ಬರೋದಾದರೆ ಚಿಕ್ಕಣ್ಣ ಅವ್ರದ್ದು ಕಿರಾತಕ ಚಿತ್ರ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು. ಎಂಥ ಅದ್ಭುತವಾದಂತಹ ಅಭಿನಯ ಮಾಡಿದ್ದಾರೆ. ಯಶ್ ಅವರ ಜೊತೆಗೆ ಅವರ ಸ್ನೇಹಿತನ ಪಾತ್ರ ಕಿರಾತಕ ಮುಖಾಂತರ ಚಿತ್ರರಂಗಕ್ಕೆ ಪ್ರವೇಶ ಪಡೀತಾರೆ. ಕನ್ನಡ ಚಿತ್ರರಂಗದ ಸಮಾರಂಭವೊಂದರಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಗಮನ ಸೆಳೀತಾರೆ. 2011ರಲ್ಲಿ ಕಿರಾತಕ ಸಿನಿಮಾದಲ್ಲಿ ಯಶ್ ಸ್ನೇಹಿತರಾಗಿ ಅಭಿನಯಿಸ್ತಾರೆ. ಈ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಚಿಕ್ಕಣ್ಣ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ರಾಜಾಹುಲಿ ಇರ್ಬೋದು, ಅಧ್ಯಕ್ಷ ಸಿನಿಮಾ, ಸಾಕಷ್ಟು ಅವಾರ್ಡ್ಗಳು, ಸೈಮಾ ಅವಾರ್ಡ್ ಕೂಡ ಬಂದಿದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದ ಅತ್ಯಂತ ಜನಪ್ರಿಯ ಹಾಗೆ ದುಬಾರಿ ಹಾಸ್ಯ ನಟ ಅಂತಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಶ್ ಅವರ ಜೊತೆಗೆ ರಾಜಾಹುಲಿ ಎಂತಹ ಅತ್ಯುತ್ತಮ ಅಭಿನಯ, ಆ ಒಂದು ಅಭಿನಯಕ್ಕೋಸ್ಕರ ಹಾಸ್ಯ ನಟ ಸೈಮಾ ಅವಾರ್ಡ್ ಚಿಕ್ಕಣ್ಣ ಅವರ ಮುಡಿಗೇರಿತ್ತು. ಅದಾದ ಬಳಿಕ ಶರಣ್ ಅವರ ಜೊತೆಗೆ ಅಧ್ಯಕ್ಷ ಸಿನಿಮಾದಲ್ಲಿ ಅದರಲ್ಲೂ ಕೂಡ ಸೈಮಾ ಅವಾರ್ಡ್ ಕೈ ಸೇರಿತ್ತು. ಅದಾದ ಮೇಲೆ ಉಪಾಧ್ಯಕ್ಷ ಚಿತ್ರದ ಮುಖಾಂತರ ಹೀರೋ ಆಗಿ ಬಡ್ತಿ ಪಡಿತಾರೆ 2024ರಲ್ಲಿ. ಇದೀಗ ಲಕ್ಷ್ಮೀಪುತ್ರ ಆನ್ಗೋಯಿಂಗ್ ಪ್ರಾಜೆಕ್ಟ್ ನಡೀತಾ ಇದೆ, ಹೀರೋ ಆಗಿ ನಟಿಸಿದ್ದಾರೆ, ಇನ್ನೇನು ತೆರೆಗೆ ಬರಬೇಕು. ಇದೆಲ್ಲ ಸಂಭ್ರಮದ ನಡುವೆ ಮದುವೆ ಸಂಭ್ರಮ ಕೂಡ ಆಗಸ್ಟ್ ಎಂಡಿಂಗಲ್ಲಿ ಮದುವೆ ಡೇಟ್ ಕೂಡ ಅನೌನ್ಸ್ ಆಗಿದೆ.